ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಅವರು ಪರಪ್ಪನಗರ ಜೈಲಿಗೆ ಹೋಗಿದ್ರು. ನಂತರದಲ್ಲಿ ಈಗ ಬಿಡುಗಡೆ ಕೂಡ ಆಗಿರುವಂಥದ್ದು. ಆದರೆ ಪವಿತ್ರ ಗೌಡಗೆ ತೀರಾ ಆಪ್ತೆ ಅನಿಸ್ಕೊಂಡಿರುವಂಥ ಸಮತಾ ಈಗ ನಮ್ಮ ಜೊತೆ ಇದ್ದಾರೆ. ಈ ಸಂಬಂಧಪಟ್ಟಾಗೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮಗೆ ಗೊತ್ತಿರೋಂಗೆ 17 ಜನ ಅರೆಸ್ಟ್ ಆದರು. ನಂತರದಲ್ಲಿ ಪವಿತ್ರ ಗೌಡ ಕೂಡ A1 ಆರೋಪಿಯಾಗಿರುವಂಥದ್ದು. ಈಗ ಬಿಡುಗಡೆ ಕೂಡ ಆಗಿದ್ದಾರೆ. ನೀವಿಬ್ಬರು ತುಂಬ ಕ್ಲೋಸ್ ಅನ್ನೋದು ಆವಾಗಿದ್ದಂಥ ಮಾಹಿತಿ. ಮೊದಲಿಗೆ ಪವಿತ್ರ ಗೌಡ ನಿಮ್ಮ ಫ್ರೆಂಡ್ಶಿಪ್ ಯಾವತ್ತಿಂದ ಮೇಡಮ್? ಈಗ ಮತ್ತು ಈ ಕೊಲೆ ಪ್ರಕರಣ ಸಂಬಂಧಪಟ್ಟಾಗ ನಿಮ್ಗೆ ಏನಾದರೂ ಮುಂಚೆನೇ ಹೇಳ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸರ್, ಈ ಪ್ರಕರಣದ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ ಅವರು. ಪವಿತ್ರ ನನಗೆ ಹಳೆ ಫ್ರೆಂಡೇನೆ, ಬಟ್ ಒಂದು 2-3 ಇಯರ್ಸಿಂದ ನಾವಿಬ್ಬರು ವಿ ಆರ್ ಕ್ಲೋಸ್ ಎನಫ್. ಮಕ್ಕಳಿಗೋಸ್ಕರ ಮಕ್ಕಳ ಜೊತೆ ಓಡಾಡೋದು ಎಲ್ಲ ಮಾಡ್ತಿದ್ವಿ, ಸೇಮ್ ಏಜ್ ಕಿಡ್ಸ್ ಇರೋದ್ರಿಂದ. ಅಷ್ಟು ಬಿಟ್ಟ ಈ ಇನ್ಸಿಡೆಂಟ್ ಬಗ್ಗೆ ಯಾವತ್ತೂ ಏನೂ ಡಿಸ್ಕಷನ್ ಆಗಿಲ್ಲ ಸರ್. ಇನ್ಫ್ಯಾಕ್ಟ್ ಮುಂಚೆ ದಿನ ಒಟ್ಟಿಗೆ ಇದ್ವಿ, 2-3 ಡೇಸ್ ಮುಂಚೆನೂ ಒಟ್ಟಿಗೆ ಇದ್ವಿ. ಸೊ ಅಂಥ ವಿಷಯ ಏನೂ ಬಂದಿಲ್ಲ. ಪೊಲೀಸರ ತನಿಖೆ ವೇಳೆಯಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಸಮತಾ ಹತ್ರ ಆತ ಕಿರುಕುಳ ಕೊಡ್ತಾ ಇದ್ದಂಥ ಮೆಸೇಜ್ ಮಾಡ್ತಾ ಇರುವಂಥದ್ದು, ಈ ವಿಚಾರವಾಗಿ ಸಮತಾ ಹತ್ರ ಹೇಳ್ಕೊಂಡಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಇಲ್ಲ ಸರ್, 100% ಇಲ್ಲ. ಕೆಲವೊಂದು ಮೆಸೇಜಸ್ ಬಗ್ಗೆ ಬೇಜಾರು ಮಾಡ್ಕೊಂಡಿರೋದಿದೆ. ಅದು ಸಾಕಷ್ಟು ಕಮೆಂಟ್ಸ್ ಬರೋದು, ನೆಗೆಟಿವ್ ಕಮೆಂಟ್ಸು, ಪರ್ಸ್ನಲ್ ಮೆಸೇಜಸ್ ಬರೋದು, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಸತಿ ಬೇಜಾರು ಮಾಡ್ಕೊಂಡಿದ್ದಾರೆ. ನಾವು ಒಂದ್ಸತಿ ಸೈಬರ್ ಕ್ರೈಮಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ಗೂ ರೀಚ್ ಆಗಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತ. ಏನೋ ಒಂದು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಈ ಥರ ಇನ್ಸಿಡೆಂಟ್ ಆಗೋಯ್ತು ಸರ್. ಯಾವಾಗ ನೀವು ಸೈಬರ್ ಕ್ರೈಮ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದು ಆ ಟೈಮಲ್ಲಿ, ಅಂದರೆ ಜೂನ್? ಇಲ್ಲ ಸರ್, ನಾವು ಒಂದು 2-3 ಮಂತ್ಸಿಂದನೇ ಅನ್ಕೋತಿದ್ವಿ. ಬಿಕಾಸ್ ಟೂ ಮೆನಿ ಕಮೆಂಟ್ಸ್ ಬರೋದು, ನೀವೇನೇ ನೋಡ್ಬೋದು ಪವಿತ್ರ ಅವ್ರ ಅಕೌಂಟ್ ಓಪನ್ ಮಾಡಿದ್ರೆ. ಆಮೇಲೆ ಪರ್ಸ್ನಲಿ ತುಂಬ ಮೆಸೇಜಸ್ ಬರೋದು, ತುಂಬ ಕೆಟ್ಟದಾಗಿ, ತುಂಬ ವಿಕೃತವಾಗಿ ಕಳಿಸೋರು. ನಾನು ಅವಳಿಗೆ ಯಾವಾಗಲೂ ಹೇಳ್ತಿದ್ದು ಒಂದೇ, ಸಾಕಷ್ಟು ವಿಕೃತ ಮನಸ್ಥಿತಿಯವರು ಇದ್ದಾರೆ, ಅದು ಅವ್ರ ಆ್ಯಟಿಟ್ಯೂಡು, ಅವ್ರ ಪರ್ಸ್ನಾಲಿಟಿ ತೋರಿಸುತ್ತೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಧೈರ್ಯ ತುಂಬ್ತಿದ್ದೆ. ಅವರು ಹಾಗೇ ಇದ್ದರು. ಬಟ್ ಈ ಇನ್ಸಿಡೆಂಟ್ ಏನಕ್ಕಾಯಿತು ಅಂತ ಇವತ್ತಿಗೂ ಇದ್ದು ಪ್ರಶ್ನೆ ಆಗಿದೆ. ಈಗ ಪದೇ ಪದೇ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ರು, ಈ ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ರು, ದರ್ಶನ್ ಹತ್ರ ಹೇಳ್ಕೊಂಡಿದ್ರು ಆ ಸಂದರ್ಭ? ಸರ್, ಪರ್ಟಿಕ್ಯುಲರ್ಲಿ ಈ ವ್ಯಕ್ತಿ ಬಗ್ಗೆ ಯಾವತ್ತೂ ಹೇಳಿಲ್ಲ ಸರ್. ಇಂಥ ಒಂದು ವ್ಯಕ್ತಿ ಹಿಂಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಯಾವತ್ತೂ ಹೇಳಿಲ್ಲ. ಸಾಕಷ್ಟು ಮೆಸೇಜಸ್ ಬರೋದು, ಎಲ್ಲ ಮೆಸೇಜಸ್ ಬಗ್ಗೆ ಬೇಜಾರು ಮಾಡ್ಕೊಳ್ಳೋರು ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಆ್ಯಂಡ್ ಅಣ್ಣನಿಗೆ ಯಾವತ್ತೂ ಪವಿತ್ರ ಏನೂ ಡೈರೆಕ್ಟಾಗಿ ವಿಷಯಗಳು ಹೇಳಲ್ಲ, ಅಂದರೆ ಇಂಥ ವಿಚಾರಗಳೇನು ಹೇಳಲಿಕ್ಕೆ ಹೋಗಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಬಟ್ ಅವ್ರ ಪರ್ಸ್ನಲ್ ಏನಿತ್ತು ನನಗೆ ಗೊತ್ತಿಲ್ಲ ಸರ್. ಮತ್ತು ಯಾವಾಗ ದರ್ಶನ್ಗೆ ಈ ವಿಚಾರ ಗೊತ್ತಾಯಿತು, ಆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದಾನೆ ಅನ್ನೋ ವಿಚಾರ? ಸರ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಟಿ ವಿಲೇ ನೋಡಿದ್ದು, ಪವನಿಂದ ಗೊತ್ತಾಯಿತು ಅನ್ನೋದು. ಬಟ್ ಪರ್ಸ್ನಲಿ ನನಗೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಸರಿ, ಇದು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕೊಲೆ ಆಯಿತು, ಆ ಪ್ರಕರಣ ಕೂಡ ಕೇಸ್ ಆಯಿತು. ಈಗ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಅನಂತರದಲ್ಲಿ ಏನು ಭೇಟಿ ಆಗಿದ್ದಾರೆ ನೀವು? ಭೇಟಿ ಆಗಿಲ್ಲ ಸರ್, ಇನ್ನೂ ಟೈಮ್ ಬಂದಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೂ. ನಾನು ಬ್ಯುಸಿ ಇದ್ದೀನಿ. ಫೋನಲ್ಲಿ ಮಾತಾಡಿದೆ. ಈ ಶ್ವೇತಾ ಗೌಡಂದು ಯಾವಾಗ ವಿಡಿಯೋ ವೈರಲ್ ಆಯಿತು ಅವಾಗ ಫೋನ್ ಮಾಡಿ ಹೇಳಿದೆ, ನಿನಗೆ ಯಾವುದೇ ರೀತಿ ಸಂಬಂಧ ಇಲ್ಲಮ್ಮ, ನನಗೆ ಗೊತ್ತದು, ನನಗೆ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಿರಲಿಕ್ಕೆ ಸಾಧ್ಯ ಅಂತ ಧೈರ್ಯ ಹೇಳಿ ಇಟ್ಟೆ ನಾನು ಅಷ್ಟೇ. ಬಟ್ ಆಕೆನೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಏನು ಹೀಗೆಲ್ಲ ಆಗ್ತಿದೆ, ನನ್ನ ಲೈಫಲ್ಲೇ ಹೀಗೆಲ್ಲ ಆಗ್ತಿದೆಯಲ್ಲ ಸ್ಯಾಮ್ ಅಂತ. ನನಗೂ ಅದ್ರ ಬಗ್ಗೆ ಭಾಳ ನೋವಾಯಿತು. ಯಾಕಂದರೆ ಪವಿತ್ರ ಗೌಡ ಕ್ಯಾರೆಕ್ಟರ್ ಹೇಗೆ ಅಂದರೆ, ಒಬ್ರಿಗೂ ಏನೂ ತೊಂದರೆ ಮಾಡಲ್ಲ, ಒಬ್ರಿಗೆ ಜೋರಾಗಿ ಮಾತು ಆಡಲ್ಲ, ತುಂಬ ಒಂಥರ ಸೌಮ್ಯ ಹುಡುಗಿ, ತುಂಬ ಮುಗ್ಧತೆ. ಅವ್ರ ಜೊತೆ ಯಾರೇ ಮಾತಾಡಿದ್ರು ಪರ್ಸ್ನಲಿ ಪ್ರತಿಯೊಬ್ಬರು ಹೇಳೋದು ಒಂದೇ, ಇನ್ನಸೆಂಟ್ ಗರ್ಲ್ ಅಂತ, ಇನ್ನಸೆಂಟ್ ಲೇಡಿ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಹಾಗೆಲ್ಲ ಪೋಟ್ರೆ ಆಯಿತು ಅಂತ, ಅದ್ರ ಬಗ್ಗೆ ಇವತ್ತಿಗೂ ನೋವಿದೆ. ಬಟ್ ಆ್ಯಸ್ ಎ ಫ್ರೆಂಡ್ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ಆಕೆ ನನಗೆ ಯಾವತ್ತಿದ್ರೂ ಫ್ರೆಂಡೇನೆ. ಆ್ಯಂಡ್ ಅಂಥ ಒಳ್ಳೆ ಹುಡುಗಿನ ನಾನು ಯಾವತ್ತೂ ನೋಡಿಲ್ಲ. ಅವಳದು ಯಾವಾಗಲೂ ಒಂದೇ ಮಂತ್ರ, ಅವಳು ಹೇಳೋದು ಮಾತು ಯಾವಾಗಲೂ ಒಂದೇ, ಸ್ಯಾಮ್ ಎಲ್ಲ ದೇವ್ರಿದ್ದಾನೆ, ದೇವ್ರು ನೋಡ್ಕೋತಾನೆ, ನಾನು ಯಾರನ್ನೂ ಏನೂ ಅಂದ್ಕೊಳ್ಳೋದು ಬೇಡ, ದೇವ್ರು ನೋಡ್ಕೋತಾನೆ ಅಂತ ಹೇಳೋಳು ಅಷ್ಟೇ. ಅಷ್ಟು ಬಿಟ್ಟರೆ ಅವರು ಯಾವತ್ತೂ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ನಾನಂತೂ ಇವತ್ತಿಗೂ ಕೇಳ್ಪಟ್ಟಿಲ್ಲ. ಭೇಟಿಯಾಗಿ ಬಂದ ನಂತರದಲ್ಲಿ ಒಂದಷ್ಟು ಮಾತುಗಳು ಕೇಳಿಬಂದು, ಅಂದರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಆ ಸಮತ ಒಂದು ಬ್ರಿಡ್ಜ್ ಥರ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿತ್ತು. ಸರ್, ಜನ ಸಾವಿರ ಹೇಳ್ಬೋದು. ನಾನು ಅಣ್ಣನ ಮೀಟ್ ಮಾಡೋಕ್ಕೆ ಹೋಗಿದ್ದು ಪರ್ಸ್ನಲ್ ಕನ್ಸರ್ನ್ ಮೇಲೆ. ನೋಡಿ, ನಮಗೆ ಮಗು ಥರ ಕೂರಿಸಿ ಊಟ ಮಾಡಿಸಿದ್ದಾರೆ, ಚಿಕ್ಕ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನನ್ನ ಮಗಳನ್ನೂ ಅಷ್ಟೇ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸಕ್ಕೆ, ಒಂದು ಬಾಂಧವ್ಯಕ್ಕೆ ಹೋಗಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದೆ ಹೊರತು ಪವಿತ್ರಂದು ಅಣ್ಣಂದು ಏನೇ ಸಂಧಾನ ಆಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ ಸರ್. ಈಗ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಈಗ ಪವಿತ್ರ ಗೌಡ ನೀವು ತುಂಬ ಒಳ್ಳೆಯವರು ಅಂತೀರಾ, ರೇಣುಕಾಸ್ವಾಮಿ ಕೊಲೆ ಆಗೋಯ್ತು. ಈ ಸಂದರ್ಭದಲ್ಲಿ ಅವರು A1 ಆರೋಪಿಯಾಗಿ ಜೈಲಿನ ವನವಾಸ ಎಲ್ಲ ಮಾಡ್ಕೊಂಡು ಈಗ ಬಿಡುಗಡೆ ಆಗಿದ್ದಾರೆ. ಏನು ಅನ್ಸುತ್ತೆ ಈಗ? ಸರ್, ಹೇಳ್ತಾ ಇದ್ದೀನಲ್ಲ, ನಾನು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪವಿತ್ರ ವ್ಯಕ್ತಿತ್ವ ಹೇಗೆ ಅಂದರೆ, ಒಂದು ಇರುವೆಗೂ ಹಾನಿ ಮಾಡಲ್ಲ. ಆಕೆ ಯಾರನ್ನೂ ಸ್ವಲ್ಪ ಜೋರಾಗಿ ಕೂಡ ಮಾತಾಡೋದು ಬರೋದಿಲ್ಲ ನಾವು ಕಂಡಂಗೆ, ನಾವು ಕಂಡಿರೋ ಪವಿತ್ರ. ಬಟ್ ಏನಿದೆ ಇದೆಲ್ಲ ಕೋರ್ಟಲ್ಲಿದೆ, ಕೋರ್ಟಲ್ಲಿ ಇತ್ಯರ್ಥ ಆದಾಗ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ. ಟೈಮೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸರ್.
ಈಗ ರೇಣುಕಾ ಸ್ವಾಮಿ ಪದೇ ಪದೇ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ 2-3 ಆಪ್ಷನ್ ಇತ್ತು. ಅಂದರೆ ಕಂಪ್ಲೇಂಟ್ ಕೊಡ್ಬೋದಿತ್ತು, ಅಥವಾ ಆತನ ನಂಬರ್ ಬ್ಲಾಕ್ ಮಾಡ್ಬೋದಿತ್ತು, ಆತನನ್ನ ಕರ್ಕೊಂಬಂದು ಕಿಡ್ನಾಪ್ ಮಾಡಿ ಅಲ್ಲೇ ಮಾಡುವಂಥ ಅಗತ್ಯತೆ ಇತ್ತ ಅಂತ. ಸರ್, ಇದೆಲ್ಲ ಆಕೆ ಮಾಡಿದ್ದಾಳೆ ಅಂತ ನಾನು ಇವತ್ತಿಗೂ ಒಪ್ಪಲ್ಲ. ಕರ್ಕೊಂಡು ಬಂದಿದ್ದಾಳೆ, ಇದೆಲ್ಲ ಮಾಡಿದ್ದಾಳೆ ಅಂತ ನಾನು ಇವತ್ತಿಗೂ ಒಪ್ಪಲ್ಲ. ನೀವು ಹೇಳಿದ್ರಿ ಬ್ಲಾಕ್ ಮಾಡ್ಬೋದಿತ್ತು ಅಂತ. ಸಾಕಷ್ಟು ಮೆಸೇಜಸ್, ಸಾಕಷ್ಟು ಕಮೆಂಟ್ ಮಾಡೋರನ್ನ ಬ್ಲಾಕ್ ಮಾಡಿದ್ದಾರೆ ನನ್ನ ಕಣ್ಣು ಮುಂದೆ, ಇಲ್ಲ ಅಂತಲ್ಲ. ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ ಕೇಳಿದ್ರೆ, ಕಂಪ್ಲೇಂಟ್ ಕೊಡೋಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ವಿ. 2-3 ಮಂತ್ಸಿಂದ ಅನ್ಕೋತಿದ್ವಿ. ಬಟ್ ಸುಮ್ಮನೆ ಇದು ಮತ್ತೆ ಮೀಡಿಯಾ ವಿಷಯ ಆಗತ್ತೆ ಅಂತ ಅನ್ನೋದಕ್ಕೆ ಸ್ವಲ್ಪ ಹಿಂಜರಿದ್ವಿ ಅಷ್ಟೇ. ಗೊತ್ತಿಲ್ಲ, ಮೇ ಬಿ ದೇವ್ರದ್ದು ಬರ್ದಿದ್ದೇ ಬೇರೆ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ. ನೀವು ಮೀಟ್ ಮಾಡ್ತಾ ಇದ್ದಾಗ ದರ್ಶನ್ ಬಗ್ಗೆ ಏನಾದರೂ ಕೇಳ್ತಿದ್ದೀರಾ ಅಂತ? ಯಾವತ್ತೂ ಒಂದಿನಕ್ಕೂ ಕೇಳಿಲ್ಲ ಸರ್. ಅವರು ಪವಿತ್ರ ಅವರು ನನ್ನ ಬಗ್ಗೆ, ಮಕ್ಕಳ ಬಗ್ಗೆ ಅಷ್ಟೇ ಕೇಳೋರು ಹೊರತು ನಮಗೆ ಹಾರ್ಡ್ಲಿ ಮೀಟ್ ಮಾಡೋಕ್ಕೆ ಬಿಡ್ತಿದ್ದಿದೆ 5 ಮಿನಿಟ್ಸ್ or 10 ಮಿನಿಟ್ಸ್ ಅಷ್ಟೇ. ಆ 10 ಮಿನಿಟ್ಸಲ್ಲಿ ಗೊತ್ತಲ್ಲ ಸರ್, ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಧೈರ್ಯ ಹೇಳೋದೇ ಸಾಕಾಗ್ತಿತ್ತು. ಮಾತಾಡಿಸಿ ಹಣ್ಣು ಏನಾರು ಕೊಟ್ಟು ಮಾತಾಡ್ಸ್ಕೊಂಡು ಬರ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಅವರು ದರ್ಶನ್ ಅವ್ರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಏನೂ ವಿಚಾರಗಳು ಕೇಳ್ತಾ ಇರಲಿಲ್ಲ. ನಾವು ಹೊರಗಡೆ ನ್ಯೂಸಲ್ಲಿ ಏನು ನಡೀತಿದೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ. ಮೇ ಬಿ ಒಳಗಡೆ ಏನೂ ಇನ್ಫಾರ್ಮೇಷನ್ ಇರಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ಯಾವತ್ತೂ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದವರೇ ಅಲ್ಲ. ನಿಮ್ಮ ಸಮತಾ ಗೌಡ ಅವ್ರದ್ದು, ಪವಿತ್ರ ಗೌಡ ಅವ್ರದ್ದು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್? ಏನು ಬಿಸ್ನೆಸ್? ಸೊ ನಂದು ಬಿಸ್ನೆಸ್ ಅಂತ ಏನಿಲ್ಲ, ಬಟ್ ಹೀಗೆ ಕಾಮನ್ ಆಗಿ ವಿ ಆರ್ ಫ್ರೆಂಡ್ಸ್. ಕೊನೆಯದಾಗಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೇನಾದರೂ ಮಾತಾಡೋ ಸಾಧ್ಯತೆ ಇದೆಯಾ, ಅಥವಾ ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ದಾರೆ? ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಅದು ಅವ್ರ ಪರ್ಸ್ನಲ್ ಅಲ್ವಾ. ನಾನು ಪರ್ಸ್ನಲ್ ವಿಚಾರಗಳು ಇವತ್ತೇ ಅಲ್ಲ, ಯಾವತ್ತೂ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ. ನನ್ನ ಹತ್ರ ಹೇಳ್ಕೊಂಡಿಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಇದು ಸಮತಾ ಹೇಳುವಂಥದ್ದು. ಅಂದರೆ ಪವಿತ್ರ ಗೌಡ ನನಗೆ ತೀರಾ ಆಪ್ತೆ ಆಗಿದ್ದಾರೆ, ಅವ್ರನ್ನ ಪರ್ಸ್ನಲಿ ಹೋಗಿ ಒಳ್ಳೆ ವ್ಯಕ್ತಿತ್ವ ಅಂತ ಭೇಟಿಯಾಗಿ ಬಂದಿದ್ದೀನಿ. ಹೊರತುಪಡಿಸಿದರೆ ನಟ ದರ್ಶನ್ ಬಗ್ಗೆ ಆಕೆ ನನ್ನ ಹತ್ರ ಯಾವುದೇ ರೀತಿಯ ಡಿಸ್ಕಷನ್ ಮಾಡಿಲ್ಲ ಅಂತ ಸಮತಾ ಹೇಳುವಂಥದ್ದು. ಕ್ಯಾಮ್ರಾಮನ್ ನವೀನ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.